ಬದುಕಿದೆ ಬದುಕಿದೆ. ಬೇಡ ಬೇಡ. ವಾಟ್ಸ್ ಯುವರ್ ಫೇವ್ರೆಟ್ ಪ್ಲೇಸ್ ಇನ್ ಕರ್ನಾಟಕ? ಹಾಕ್ತೀನಿ, ಇದೆಲ್ಲ ಹಾಕ್ತೀನಿ. ನೋಡು ಕಿಂಗ್ ಫಿಶರ್ ಬರ್ಡ್ ಬ್ರೋ ಇಲ್ಲಿ. ನಾವೆಲ್ಲ ಸೇರ್ಕೊಂಡು 2 ತಪ್ಪು ಮಾಡಿದೀವಿ ಸ್ನೇಹಿತರೆ ಇವತ್ತು. ಒಂದು ನಾನು ಒಬ್ಬನೇ ಮಾಡಿದ್ದೀನಿ, ಇನ್ನೊಂದು ಎಲ್ಲರೂ ಸೇರ್ಕೊಂಡು ಮಾಡಿದೀವಿ. ಅದೇನಂದ್ರೆ ಫಸ್ಟ್ ನಾನು ಬ್ಲ್ಯಾಕ್ ಟಿ ಶರ್ಟ್ ಹಾಕಿರೋದು, ಇನ್ನೊಂದು ಏನಂದ್ರೆ ಟ್ರಕ್ನ ಲೇಟಾಗಿ ಸ್ಟಾರ್ಟ್ ಮಾಡಿದ್ದು. ನಾನು ಕ್ಯಾನ್ಸಲ್ ಆಗಿದ್ದೆ ಆ್ಯಕ್ಚುಲಿ. ಮಾರ್ನಿಂಗ್ 5 o'clock ಎಲ್ಲ ಎದ್ದು ಹೋಗ್ಬೇಕು ಅಂತ ಇದ್ದಿದ್ದು ಪ್ಲಾನ್ ಈ ಟ್ರಕ್ಕಿಂಗು. ನಾನು 7 ಗಂಟೆ 8 ಗಂಟೆಗೂ ಎದ್ದು ನೋಡಿದ್ರೆ ಎಲ್ಲ ಇಲ್ಲೇ ಇದ್ದಾರೆ. ಸರಿ ಇನ್ನೇನು ರೂಮಲ್ಲಿ ಏನು ಕೆಲಸ ಮಾಡೋದಿಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಆಗಿ ಬಂದಿದ್ದು. ಎಲ್ಲರಿಗೂ ಟಯರ್ಡ್ ಆಗೋಗಿತ್ತು. ನಿನ್ನೆ ಮೊನ್ನೆಯಿಂದ ಸರಿಯಾಗಿ ಊಟ ಇದ್ದಿಲ್ಲ, ನಿದ್ದೆ ಇದ್ದಿಲ್ಲ. ನಿನ್ನೆ ನೈಟ್ ಅಂತೂ SRS ಟ್ರಾವೆಲ್ಸ್ ಬೇಡ ಅನ್ಸ್ಬಿಟ್ಟಿದೆ ಅಲ್ಲ ಬ್ರೋ? SRSದು ಅಲ್ಲ 4 hours ಲೇಟ್ ಮಾಡ್ಕೊಂಡು ಬಂದಿದ್ದಾನೆ. 4 hours ಲೇಟ್ ಆಗಿದೆ ಸ್ನೇಹಿತರೆ. ಬೆಳಗ್ಗೆ 7:30ಗೆ ರೀಚ್ ಆಗಬೇಕಾಗಿರೋದು, ಎಷ್ಟು 9:45 ರೀಚ್ ಆಗಿದ್ದೀವಿ. 9:45ಗೆ 4 hours 3 ಬಸ್ಸು ಸ್ನೇಹಿತರೆ. ಒಂದು 8:30ಗೆ ಇದ್ದಿದ್ದು ಕ್ಯಾನ್ಸಲ್ ಆಯ್ತು. 9:30ಗೆ ಹಾಕ್ತಿವಿ ಅಂತ ಹಾಕಿದ್ರು. 9:30ಗೆ ಬಂದಿದ್ದ ಬಸ್ಸು ರಿಪೇರ್. ಎಲ್ಲಿ ಬೆಳಿಗ್ಗೆ 5 ಗಂಟೆ ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಕೆಟ್ಟೋಗಿದೆ ಬಸ್ಸು. ಆಮೇಲೆ ಹತ್ರ ಮಂಗಳೂರು ಹತ್ರ ಬಂದು ಚೇಂಜ್ ಮಾಡಿದ್ದು. 3 ಬಸ್ಸಲ್ಲಿ ಬಂದಿದ್ದೀವಿ. ನಿಮ್ದು ಹೇಳಿ, ಶೇರ್ ಮಾಡಿ. ಅಕ್ಷಯ್ ತುಂಬಾ ಉದ್ದ ಇದ್ದಾನೆ. ಎಷ್ಟಾಯ್ತು ಬ್ರೋ ನೀವು? 6.2 ಇದ್ದೀನಿ. 6.2. ಅವ್ರಿಗೆ ಕಾಲ ಇಡಕ್ಕೆ ಜಾಗ ಆಗ್ತಿರ್ಲಿಲ್ಲ. ಅದರಲ್ಲೂ ಲಾಸ್ಟ್ ಸೀಟ್ ಬೇರೆ ಕೊಟ್ಬಿಟ್ಟಿದ್ರು. ಲಾಸ್ಟ್ ಸೀಟ್ ನೋಡಿದ್ರೆ ತುಂಬಾ ವರ್ಸ್ಟ್ ಇತ್ತು, ಕ್ಲೀನ್ನೆಸ್ ಇಲ್ಲ. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಬಸ್ನ ರಿವ್ಯೂ ಮಾಡ್ಕೊಳ್ಳಿ. 1.2 2 ಎಲ್ಲ ಇದೆ ಅಂತ. ಕಿಂಗ್ ಫಿಶರ್ ಬರ್ಡ್ ಬ್ರೋ ಇಲ್ಲಿ ವಿಜಯ್ ಮೇಲೆ ಮಾಡಿರೋ ಬರ್ಡ್ ಬ್ರೋ, ಅದು ಆರ್ಟಿಫಿಷಿಯಲ್ ಬರ್ಡ್. ಬರ್ಡ್ ಇದೆ ಅಂತಾನೆ ಕಿಂಗ್ ಫಿಶರ್ ಬಂದಲ್ಲಿ ಗೊತ್ತಾಗಿದೆ. ಹೌದು, ವಿಜಯ್ ಮೇಲೆ ಬೆಂಗಳೂರು ಇರ್ಬೇಕಾಗಿತ್ತು ಅಲ್ಲ? ಬೆಂಗಳೂರೇ ಬೇರೆ ತರ ಇರ್ತಾ ಇತ್ತು. ಬೆಂಗಳೂರೆಲ್ಲ ಫುಲ್ ದುಬೈ ಆಗೋಗಿರೋದು. ಹೌದು. ಎಲ್ಲ ಕಾಯಿಲೆ ಬಂದಿರೋ ಗಿಡಗಳು, ಜನಗಳು ಓಡಾಡಿ ಕಾಯಿಲೆ ಬರ್ತಿರೋ ಗಿಡಗಳು. ಬ್ರೋ ನಿಮ್ಮ ಅಣ್ಣ ನೋಡಿ ಎಷ್ಟು ಬೇಗ ಬಂದು, ನಾವು ಬರೋಕ್ ಮುಂಚೆ ಎಲ್ಲ ಮಾತಾಡ್ಬಿಡ್ಬೇಕು, ಮನ್ಸಲ್ಲಿರೋದೆಲ್ಲ ಆಚೆ ಹಾಕ್ಬಿಡ್ಬೇಕು. ನಾವು ಬಂದ್ಮೇಲೆ ಸೈಲೆಂಟ್ ಅಣ್ಣ. ಅದನ್ನ ಮಾತ್ರ ನಾವು ಯೂಟ್ಯೂಬಲ್ಲಿ ನೋಡ್ಬೇಕು. ನಿಮ್ಗೇನೆ ಸರ್ಪ್ರೈಸ್ ಇತ್ತು. ಅಲ್ಲಿ ರೂಮಲ್ಲಿ ಏನೋ ಹೇಳಿರೋದು, ಏನ್ ಮಾಡಕ್ಕಾಗಲ್ಲ, ಕಾಲಲ್ಲಿ ಅವ್ರು ಎಲ್ಲ ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾನೆ. ವ್ಯೂ ಇಲ್ಲಿಂದ ಇದೆ ಅಲ್ವಾ? ಯಾವ್ದೋ ಕ್ಯಾಂಟೀನ್ ಸಿಕ್ತು ಸ್ನೇಹಿತರೆ, ಬ್ರೇಕ್ ತಗೊಂಡು ಹೋಗೋಣ. ಕಣ್ಣಕ್ಕಿದೆಯಲ್ಲ ಬ್ರೋ ಇಲ್ಲಿ. ಸಕ್ಕತ್ತಾಗಿದೆ. ಒಂದು ಜ್ಯೂಸ್ ಬ್ರೇಕ್ ಹಾಕೊಂಡು ಮುಂದೆ ಹೋಗ್ತಾ ಇದೀವಿ ಸ್ನೇಹಿತರೆ. ಹೋಮ್ ಬೀಚ್ ನೋಡಿ, ವ್ಯೂ ಚೆನ್ನಾಗಿದೆ ಇಲ್ಲಿಂದ. ಅಲ್ಲಿಂದ ವ್ಯೂಸ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ. ನೋಡಿದ್ರಲ್ವಾ ಹೋಮ್ ಬೀಚ್ ವ್ಯೂ ಹೆಂಗಿತ್ತು ಅಂತ. ಆ ವ್ಯೂ ನೋಡ್ಬಿಟ್ಟು ಇವಾಗ ಹೋಮ್ ಬೀಚ್ ಕಡೆಗೆ ಹೋಗ್ತಾ ಇದೀವಿ. ಹೌದಾ? ಹೌದು ಬ್ರೋ. ನೆಕ್ಸ್ಟ್ ಟೈಮು ಬೈಕಲ್ಲಿ ಬಂದು ಅವ್ರನ್ನ ಅದೇ ಲಾಡ್ಜ್ ಒಂದು ರೂಮ್ ತಗೊಂಡು ಅವ್ನ ನಂಬರ್ ತಗೊಂಡು ಚೆನ್ನಾಗಿತ್ತು. ಬೆಟರ್ ಏನಂತೀರಾ? ನೆಕ್ಸ್ಟ್ ಟೈಮ್ ಏನೋ ಬಂದ್ರೆ ಬೈಕಲ್ಲಿ ಅದೇ ಅವಂದೇ ಲಾಡ್ಜಿಂಗ್ ರೂಮ್ ತಗೊಂಡು ಅಲ್ಲೇ ಹಾಲ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಬಂದ್ಬಿಡ್ಬೋದು. ಸೂಪರ್ ಆಗಿರತ್ತ. ಅಂದ್ರೆ ಇಲ್ಲಿರ್ಬೇಕು. ಇಲ್ಲಿ ಇದಿದೆ ಅಲ್ವಾ ಬೆಟ್ಟ ಎಲ್ಲ ಕಲ್ಲುಗಳು. ಅಣ್ಣ ಫುಲ್ ಡಿಪ್ಸ್ ಮಾಡ್ತಿದ್ದಾನೆ. ಏನು ಇಂಡಿಯನ್ಸ್ ಇಂದ ಬರೀ ಫಾರಿನರ್ಸ್ ಜಾಸ್ತಿ ಇದಾರೆ. ಹಂಗೆ ಅದೇನಂತ ಗೊತ್ತಿಲ್ಲ. ನಾನು ಬಂದಾಗ ಬರೀ ಫಾರಿನರ್ಸ್ ಅಂತ ಇದಾರೆ. ಅವ್ರು ನೋಡಕ್ ಒಂದು 50 ಜನ ನಮ್ಮ ಇಂಡಿಯನ್ಸ್ ಹೋಗೋಗಿ ಸೆಲ್ಫಿ ತಗೊಂತ ಇದಾರೆ. ಹೌದಾ? ಅವರು ಹುಚ್ಚ ನಾಯಿಗಳ ತರ ನೋಡ್ತಾ ಇದಾರೆ. ಅವ್ರು ನಾವು ಆಧಾರ ಆಗ್ತಿಲ್ಲ ಅವರಿಗೆ. ಸರ್ ಏನ್ ಗೊತ್ತಾ, ಅವ್ರಿಗೊಂದು ಪ್ರೈವಸಿ ಅಂತ ಇರತ್ತೆ, ಬಿಟ್ಬಿಡು. ಹೌದು ನೋಡಿ, ಅವ್ರ ಪಾಡ್ಗಾರ ಬುಕ್ ಓದ್ಕೊಂಡು ಆರಾಮಾಗಿ ಬಿಟ್ಕೊಂಡಿದ್ದಾರೆ. ಬೇರೆ ತರ ಎಂಜಾಯ್ಮೆಂಟ್. ನಮ್ದು ಬೇರೆ ತರ ಎಂಜಾಯ್ಮೆಂಟ್. ಜಾಸ್ತಿ ಫಾರಿನರ್ಸ್ ಇದ್ದಾರೆ ಸ್ನೇಹಿತರೆ ಇಲ್ಲಿ. ಎಲ್ಲ ಕೆಫೆಲ್ಲೂ ಬರೀ ಫಾರಿನರ್ಸ್, ಇಂಡಿಯನ್ಸೇ ಕಮ್ಮಿ. ಹೋಮ್ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಹೋಮ್ ಬೀಚೇ 1 ಕಿಲೋಮೀಟರ್ ಇದೆ. ಎಷ್ಟೊಂದು ಜನ ಫಾರಿನರ್ಸ್ ಇದ್ದಾರೆ ಗೊತ್ತಾ ಸ್ನೇಹಿತರೆ ಇಲ್ಲಿ. ಚಿಕ್ಕಮಂಗ್ಳೂರು. So I was many times to India. Okay. I actually stopped counting. Actually, you seen many places in India than us.
ವಾಟ್ಸ್ ಯುವರ್ ಫೇವ್ರೆಟ್ ಪ್ಲೇಸ್ ಇನ್ ಕರ್ನಾಟಕ? ಗೋಕರ್ಣ. Actually, you need to visit one. If it's about beach, this is my favorite place. Okay. And other favorite place, Karnataka. Oh, beautiful man. Oh, amazing. It's the most, in my opinion, the most underrated site in the world. Yeah. ಥ್ಯಾಂಕ್ ಯು ಫಾರ್ ದಟ್ ಮ್ಯಾನ್. ನೋಡಿ ಅವ್ರ ಫೇವ್ರೆಟ್ ಪ್ಲೇಸು ಹಂಪಿ ಮತ್ತೆ ಗೋಕರ್ಣ ಅಂತ. ಫಾರಿನರ್ಸ್ ಹೇಳ್ತಿದ್ದಾರೆ. ಅಲ್ಲ ಬ್ರೋ, ಫಾರಿನ್ ಅವ್ರು ಹೇಳ್ತಿದ್ದಾರೆ ಕರ್ನಾಟಕ ಪ್ಲೇಸಸ್ಸು. ಅರೆ ಮಠ ಮಧ್ಯಾಹ್ನದಲ್ಲಿ ಬಂದಿದ್ದೀವಲ್ಲ ದೆವ್ವಗಳ ದೆವ್ವಗಳ ನಾವು ಬ್ರೋ. ನೈಟ್ ಟೈಮು ಹಾಂ, ಇಲ್ಲಿ ವೈಟ್ ಆಲ್ಗೆ ಬರುತ್ತೆ. ವೈಟ್ ಇಲ್ಲ ಬ್ಲೂ ಬರುತ್ತೆ. ಬ್ಲೂ. ಹಾಂ, ನೋಡಿದ್ದೆ ರೀಲ್ಸಲ್ಲೆಲ್ಲ. ಅವ್ರ ಪಾಡ್ಗೋರು ಬರ್ತಿದ್ದಾರೆ. ಬ್ರೋ ನಮ್ಮನ್ನು ತೋರಿಸಿ ಬ್ರೋ, ನಮ್ಮನ್ನು ಮಾತಾಡಿಸಿ ನಿಮ್ಮ ಬ್ಲಾಗಲ್ಲಿ. ಬರೀ ಟ್ರಾವೆಲ್ ವಿತ್ ಅಬ್ಬಿ ಅಲ್ಲ, ಟ್ರಾವೆಲ್ ವಿತ್ ಅಬ್ಬಿ ಆ್ಯಂಡ್ ಫ್ರೆಂಡ್ಸ್ ಅಂತ ಹಾಕಿ. ನೀವು ಒಬ್ಬರೇ ಹೋಗ್ತೀರಾ ಎಲ್ಲೋದ್ರು ಹೇಳಿ? ಹಾಂ, ಮತ್ತೆ ನೋಡಿ ನನ್ನ ಬ್ಲಾಗಲ್ಲೆಲ್ಲ ನಿಮ್ಮನ್ನೆಲ್ಲ ತೋರಿಸ್ತಾ ಇದ್ದೀನಿ ಸಪ್ರೇಟಾಗಿ. ಇವತ್ತು ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸಪ್ರೇಟ್ ಆಗಲ್ಲ, ಅಕ್ಷಿತ್ ನಾರಾಯಣ ಅವರು ಇದ್ದಾರೆ. ಸ್ಪೆಷಲ್ ಆಗಿ, ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಬಂದಿದ್ದೀನಿ. ಅವರು ಅದೇ ತರ ಮೋಟೋ ಲಾಗಿಂಗ್ ಮತ್ತೆ ಕ್ರ್ಯಾಬ್ ನೋಡಿ ಸ್ನೇಹಿತರೆ. ಇಲ್ಲ ಬ್ರೋ, ಓ ಇಲ್ಲ, ಶೇಕ್ ಆಗ್ತಿದೆ. ಇಲ್ಲಿ ಒಂದು ಏಡಿ ಸಿಕ್ಕದ. ಓ ಹುಷಾರು, ಇಲ್ಲಿ ನೋಡಿ ತೋರಿಸಿ ಬ್ರೋ. ಇಲ್ಲಿ ಬೀಚಲ್ಲಿ ಬದುಕಿದೆ. ಸ್ಟೋರೀಸ್ ಬೇಡ ಸಕ್ಕ ಶಕೆ ಸ್ನೇಹಿತರೆ. ಶೆಕೆ ಹರಿದು ಊರ್ ಬಾಗ್ಲಾಗ್ತದ. ಹಾಂ, ಎಲ್ಲೆಲ್ಲಿಂದ ನೀರು ಬರ್ತಿದೆ, ನವರಂಧ್ರಗಳಿಂದೆಲ್ಲ ನೀರು ಬರ್ತದೆ. ನೀಟಾಗಿ ನೋಡಿದ್ರೆ ಈಗ ಗೊತ್ತಾಗ್ತಾ ಇದೆ ಇಷ್ಟು ನವರಂಧ್ರಗಳು ಇರುತ್ತಾ ಮನುಷ್ಯನ ದೇಹದಲ್ಲಿ ಅಂತ. ಹಾಕ್ತೀನಿ, ಇದೆಲ್ಲ ಹಾಕ್ತೀನಿ ಇದೆಲ್ಲ. ಅಲ್ಲ ಅದು ಇದು ಸ್ಕೆಲಿಟಲ್ ಕಲ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟು ಇವಾಗ ಮಂತ್ರವಾದಿ ಆದಂಗೆ ಅದೇ ಕೃಷಿದು ಗಾಡ್ ಮನುಷ್ಯರ್ ತರ. ಹೋಮ್ ಬೀಚ್ ಮುಗಿಸ್ಕೊಂಡು ನೆಕ್ಸ್ಟ್ ಕುಡ್ಲು ಬೀಚ್ಗೆ ಕುಡ್ಲು ಬೀಚಾ ಬ್ರೋ? ಅದು ಕುಡ್ಲೆ ಬೀಚ್ಗೆ ಹೋಗ್ತಾ ಇದೀವಿ ಸ್ನೇಹಿತರೆ. ಅದಾದ್ಮೇಲೆ ಗೋಕರ್ಣ ಬೀಚ್. ಏನಣ್ಣ ಸಿಂಹ ಸೆಂಟ್ರಲ್ ಕೂತ್ಕೊಳ್ಳೋದು. ಸೈಡಲ್ಲಿ ಕೂತಿದೆ ಅಂದ್ರೆ ಏನೋ ಇರ್ಬೇಕು ನೀನು. ಅಣ್ಣ ಓಯ್, ಯಾರೋ ಮಂತ್ರ ಹಾಕಿ ಇಟ್ಟಿರ್ತಾರೆ ಬ್ರೋ. ನೋಡಿ ಏನಿದೆ ಒಳಗಡೆ. ಜಿಪ್ಪು ದುಡ್ಡಿಲ್ಲ ಅಣ್ಣ. ಅಯ್ಯೋ ಕಿತ್ತು. ದುಡ್ಡಿಲ್ಲ ಅಣ್ಣ. ಏನ್ ಗತಿ ಬಂದಿದೆ ಯಾರ್ದ ವ್ಯಾಲೆಟ್ ಅಲ್ಲಿ. ವೇ ಟು ಹೋಮ್ ಬೀಚ್, ವೇ ಟು ಕುಡ್ಲೆ ಬೀಚ್. ಹೋಗಿ ಇಟ್ಬಿಡು ಬ್ರೋ ಹಂಗೆ ಒಳಗಡೆ. ಇವಾಗ ನೆಕ್ಸ್ಟ್ ಕುಡ್ಲೆ ಬೀಚ್. ಹಾಂ, ಹೋಮ್ ಬೀಚ್ ಒಂದೇ ಜಾಸ್ತಿ ಇಷ್ಟ ಆಗಿದ್ದು ನಂಗೆ. ಬೇರೆದು ಚೆನ್ನಾಗಿದೆ, ವ್ಯೂಸ್ ಎಲ್ಲ. ಟ್ರೆಕ್ಕಿಂಗ್ ಅಂತೂ ಕ್ಲಿಫ್ ಅಲ್ಲಿ ನಡ್ಕೊಂಡು ಬರೋದು. ಹೆಂಗಿದೆ ಅಲ್ಲ ಪ್ಲೇಸ್ ಇವೆಲ್ಲ ನೋಡಿ, ಹೆಂಗಿದೆ ಜಾಗ. ಖುಷಿ ಏನಂದ್ರೆ ನೀಟಾಗಿ ಇಟ್ಟಿದ್ದಾರೆ. ಇಲ್ಲೊಂದು ಪ್ಲಾಸ್ಟಿಕ್ ಬಾಟ್ಲು ಕಾಣಿಸ್ತಿಲ್ಲ. ಬನ್ನಿ ಇನ್ನ ಮುಂದೆ ಹೋಗೋಣ. ಯಾವುದೋ ಹೀರೋ ಫೀಲ್ಸ್. ಕುಡ್ಲೆ ಬೀಚಿಗೆ ಬಂದ್ವಿ ಅನ್ಸುತ್ತೆ. ಲೆಟ್ಸ್ ಸಿ ಹೌ ಇಟ್ ಲುಕ್ಸ್. ಬ್ರೋ ಇದೇ ಲಾಸ್ಟ್ ಬೀಚ್ ಮಾಡ್ಕೊಳ್ಳೋಣ ಬ್ರೋ. ಗೋಕರ್ಣ ಬೀಚ್ ಬೇಡ ಬ್ರೋ, ನೋಡಿದ್ದೀನಿ ಚಿಕ್ಕವಾಗಿಂದ. ಇಲ್ಲ ಬರೋದು ರಾಕ್ ಕೆಫೆ. ನೋಡಿ ಗೈಸ್, ಕುಡ್ಲಿ ಬೀಚ್. ಇದೆಲ್ಲ ಕೆಫೆಸ್ ಇದೆ. ಕೆಫೆ ಪ್ಯಾರಡೈಸ್ ಬೀಚ್ ಇಲ್ಲಿದೆ ಬ್ರೋ. ಸೀರಾ ಕೆಫೆ, ಕುಡ್ಲೆ ಬೀಚ್ ಸ್ನೇಹಿತರೆ ಇದು. ठीक से हो जाता है। नहीं मैं अभी नहीं जाता, ये अभी नया निकला ना, मैं जम्बे बजाता ये बजाऊं? ಸ್ನೇಹಿತರೆ ಇದೆಲ್ಲ ಮೆಟಲಿಂದ ಮಾಡಿರೋದು ಅಂತ. ಭಯ್ಯ एक अच्छे से गाना बजा. ಒಳ್ಳೆ ಚೆನ್ನಾಗಿರೋ. नहीं ये बजा, ये अभी नया है ना, नया मुझको जल्दी नहीं आता। पर ये महंगा 3-3 हज़ार का जाता है, लेकिन मेरा मतलब करने के लिए आपको बोला बहुत अच्छा सा. ಏನಣ್ಣ ಅದು ಇದು अपने ऊपर रख लो. ನೀನು ಅಲ್ಲ ನಿನ್ನ ಟೈಮ್ ವೇಸ್ಟ್ ಮಾಡಿದಷ್ಟು गिर जाता नो प्रॉब्लम, गिर जाता कुछ नहीं होता, मेटल है.
हाँ जरूरत ही नहीं है भैया हमारे को। भैया क्या बात कर रहे हैं आप? हाँ, आपका बोनी के लिए किसी के साथ बोल रहा है कि किसी के फ्रेंड किसी के साथ पूछने का सही बात है क्या? बोलिए। तुम बाद में पैसे दे देना जब घर चले जाना, हमारा गुटलक हो जाए, आप लकी नहीं नहीं भैया, दूसरे कितने आदमी हैं उनके पास जाके बोनी करना भैया नहीं चाहिए भैया, उनको भी नहीं चाहिए किसी को भी। थैंक यू, हमको ही नहीं पता था इंस्ट्रूमेंट क्या है। हाँ आपको हमको दिखाने के लिए थैंक यू। बस अब ले गुटलक हो जाए। और अब क्या बोलूं, 100 रुपये तो बढ़ा दो मेरा। ब्रो टल्ट्री ब्रो, हम लोग सब भी स्ट्रेस में परेशान है। आप ಹಾ ತಲೆ ತಿಂತಾನೆ ಮಗ ಬ್ರೋ 10 ನಿಮಿಷ